Hi all, welcome back to my channel. ಇದು ಸಾಟರ್ಡೆ ಮತ್ತು ಸಂಡೇ ಬ್ಲಾಗ್ ಆಗಿರುತ್ತೆ. ನಮ್ಮ ಫ್ರೆಂಡಿಗೆ ಇನ್ನು ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ತುಂಬ ಸ್ಕೂಲ್ನ ನಾವು ಎನ್ಕ್ವೈರಿ ಮಾಡಿದ್ದೀವಿ, ಅಪ್ಲಿಕೇಶನ್ಗಳನ್ನ ತಂದಿದ್ವಿ. ಒಂದೊಂದು ಸ್ಕೂಲಲ್ಲಿ 100 ರೂಪೀಸ್ ಇತ್ತು ಅಪ್ಲಿಕೇಶನ್, ಇನ್ನೊಂದು ಕೆಲವೊಂದು ಸ್ಕೂಲಲ್ಲಿ 500 ರೂಪೀಸು ಇತ್ತು. ನಾವು ಎಲ್ಲಿ ಅಂತ ಅಂದ್ಬಿಟ್ಟು ಅಷ್ಟು ಒಳ್ಳೊಳ್ಳೆ ಸ್ಕೂಲ್ದು ಅಪ್ಲಿಕೇಶನ್ ಎಲ್ಲ ತೊಗೊಂಬಂದಿದ್ವಿ. ಫೈನಲಿ ಒಂದು ಸ್ಕೂಲ್ನ ಸೆಲೆಕ್ಟ್ ಮಾಡಿ ನಾವು ಸೇರಿಸಿದ್ದೀವಿ. ಇವಾಗ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. 1 ವೀಕಿಂದ ನಮಗೆ ಒಂದು ಸ್ವಲ್ಪ ಎಲ್ರಿಗೂ ಹುಷಾರಿಲ್ಲ, ಇದೇ ಥರ ಆಗಿದೆ. ವೆದರಿಂದನೋ ಏನೋ ಗೊತ್ತಿಲ್ಲ. ಸರಿ ತಿಂಡಿ ಮಾಡೋಕ್ಕೆ ಪರೋಟ ಮಾಡಿದ್ದೆ. ಇನ್ನು ನಮ್ಮ ಪ್ರಣೀಲು ಏನು ತಿಂತಾನೆ ಅದನ್ನು ಮಾಡಬೇಕಲ್ವ, ಪೂರಿ ಪರೋಟ ಬರೀ ಇಂಥದ್ದೇ ಕೇಳ್ತಾನೆ. ನಮಗಂತೂ ತಲೆ ಕೆಟ್ಟೋಗಿರುತ್ತೆ, ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಪಲಾವು, ಬಿಸಿಬೇಳೆಭಾತು ಇದೆಲ್ಲ ಮಾಡಿ ಮರ್ತೋಗಿದೆ. ನೆಕ್ಸ್ಟ್ ಡೇಗೆ ದೋಸೆನೋ ಇಡ್ಲಿನ ಮಾಡೋಣ ಅಂತ ಅಂದ್ಬಿಟ್ಟು ನೆನೆ ಹಾಕ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೋಗಿದ್ದೆ. ನನ್ನ ಕ್ಲಿನಿಕ್ ಹಬ್ ಅಂತ ಇದೆ ಇಲ್ಲೇ ಚೇತನ್ ಸರ್ಕಲಲ್ಲಿ. ತುಂಬ ಜನಕ್ಕೆ ಯಾವ ಹಾಸ್ಪಿಟಲ್ ಅಂತ ಕೇಳ್ತಾರೆ, ಎಷ್ಟೊಂದು ಜನ ಗೊತ್ತೇ ಇರೋಲ್ಲ. ಇದು ಹಾಸ್ಪಿಟಲ್ ನಾನು ಹೋಗೋದು ರೆಗ್ಯುಲರಾಗಿ ಇಲ್ಲೇ ತೋರಿಸ್ತಾ ಇರ್ತೀನಿ ಯಾವಾಗ್ಲೂ. ತುಂಬ ಚೆನ್ನಾಗಿ ನೋಡ್ತಾರೆ. ಅಂದರೆ ಡಾಕ್ಟರ್ಗಳು ಇವಾಗ ಸ್ವಲ್ಪ ಚೇಂಜ್ ಆಗ್ತಿದ್ದಾರೆ. ಮುಂಚೆ ಒಬ್ಬರೇ ಡಾಕ್ಟರ್ ಇದ್ದರು, ಅವರು ತುಂಬ ಚೆನ್ನಾಗಿ ನೋಡ್ತಿದ್ರು. ಈಗ ಚೇಂಜ್ ಆಗ್ತಿದ್ದಾರೆ, ಬಟ್ ಪರವಾಗಿಲ್ಲ, ಚೆನ್ನಾಗಿ ನೋಡ್ತಾರೆ. ಹಾಗಾಗಿ ನಾನು ಇಲ್ಲೇ ಹೋಗಿ ತೋರಿಸ್ತಾ ಇರ್ತೀನಿ. ನಮ್ಮ ಫ್ರೆಂಡಿಗಂತೂ ಈ ಹಾಸ್ಪಿಟಲ್ಗೆ ಹೋದರೆ ತುಂಬ ಇಷ್ಟ ಆಗುತ್ತೆ ಅವನಿಗೆ. ಅಲ್ಲಿರೋರೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಮತ್ತು ಈವ್ನಿಂಗು ಹೋಗಬೇಕಿತ್ತು, ಈವ್ನಿಂಗು ಹೋಗಿದ್ದೆ. ಬ್ಲಡ್ಡು ಮತ್ತು ರಿಪೋರ್ಟ್ ಬರುತ್ತೆ ಅಂತ ಈವ್ನಿಂಗು ತೋರಿಸ್ಕೊಂಡು ಅಲ್ಲಿ ಬಳೆ ಹಾಕ್ತಾರೆ. ನನ್ನ ಸೈಜ್ ಬಳೆಗಳು ಸಿಗೋಲ್ಲ. ಇವ್ರ ಮಕ್ಳ ಹತ್ರ ಮತ್ತು ಈ ಅಜ್ಜಿ ಹತ್ರ ಇಬ್ಬರ ಹತ್ರನೂ ಸಿಗುತ್ತೆ. ಈ ಅಜ್ಜಿ ಇಟ್ಟಿದ್ರು ನನ್ನ ಸೈಜ್ ಬಳೆ ಇತ್ತು. ಸರಿ ಅವತ್ತು ಬಳೆನೂ ಹಾಕಿಸ್ಕೊಂಡು, ಬಳೆಗಳೆಲ್ಲ ನನಗೆ ತುಂಬ ಸಣ್ಣ ಆಗ್ತಾಯಿದ್ದೀನಿ ಗೊತ್ತಾ. ಹಾಗಾಗಿ ಇರೋ ಬಳೆ ಯಾವುದೂ ಆಗ್ತಿಲ್ಲ. ಎಷ್ಟು ಬಳೆ ಇದೆ ಅಂದರೆ ತುಂಬ ಬಳೆ ಇದೆ ನನ್ನ ಹತ್ರ, ಅದು ಯಾವುದು ನನ್ನ ಕೈಗೆ ಆಗ್ತಿಲ್ಲ. ಇವಾಗ ಕರೆಕ್ಟ್ ಸೈಜ್ಗೆ ಅಜ್ಜಿ ಹಾಕ್ಕೊಟ್ರು. ಹೀಗೆ ಅಜ್ಜಿ ಜೊತೆ ಮಾತಾಡ್ಕೊಂಡು ಹಂಗೆ ಬಳೆ ಹಾಕ್ಸ್ಕೊತಾ ಇದೆ. ನನಗಂತೂ ಈ ಬ್ಲ್ಯಾಕ್ ಬಳೆನೇ ನನ್ನ ಸೈಜ್ ಸಿಗೋದು. ಗ್ರೀನ್ ಬಳೆ ಇಷ್ಟ, ಗ್ರೀನು ಬ್ಲ್ಯಾಕ್ ಎರಡೂ ಇಷ್ಟ ಆಗುತ್ತೆ, ಬಟ್ ಸೈಜ್ ನನಗೆ ಡೌಟು. ಇದಂತೂ ಕರೆಕ್ಟ್ ಸೈಜು ಸಿಕ್ತು. ಸರಿ ಬ್ಲ್ಯಾಕ್ ಬಳೆನೇ ಹಾಕಿ ಅಂದ್ಬಿಟ್ಟು ಹಾಕ್ಸ್ಕೊಂಡೆ. ನನಗೆ ಮೆಟಲ್ ಬಳೆ ಅದು ಇದು ಯಾವುದೂ ಇಷ್ಟ ಆಗೋಲ್ಲ. ನಂಗೆ ಗಾಜಿನ ಬಳೆಗಳು ಮಾತ್ರನೇ ಇಷ್ಟ. ನಾನು ಅವಾಗಿನ ಚಿಕ್ಕವಳಿಂದನೂ ನಂಗೆ ಗಾಜಿನ ಬಳೆನೇ ಹಾಕ್ಕೊಳ್ಳೋದು. ಹಾಗಾಗಿ ಈಗಂತೂ ಇನ್ನೂ ಗಾಜಿನ ಬಳೆ ಇನ್ನೂ ಇಷ್ಟ ಆಗುತ್ತೆ. ಮದುವೆ ಆದಮೇಲಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ಬಳೆಗಳಿದ್ದರೆ. ಕೆಲವೊಂದು ಸಲ ಇರಿಟೇಟ್ ಆಗುತ್ತೆ, ಆದ್ರೂ ಕೈಯಲ್ಲಿ ಬಳೆ ಇದ್ದರೆ ಏನೋ ಒಂಥರ ಚೆಂದ. ಇನ್ನು ಅಲ್ಲಿಂದ ಬರೋಷ್ಟರಲ್ಲಿ ಹೊಸ ಅಡ್ಮಿಷನ್ ಆಗೋಕ್ಕೆ ಈ ಪಾಪು ಬಂದಿತ್ತು. ಇವರಮ್ಮ ಹೆಂಗಿರ್ತಾಳೆ ನೋಡೋಣ 1 ಅವರು ಅಂದ್ಬಿಟ್ಟು ಆಚೆ ಇದ್ದರು. ಇವ್ರ ಅಕ್ಕ ಮತ್ತು ತಂಗಿ. ನಾವು ಈ ಪಾಪುನ ನೋಡ್ಕೊತಾ ಇದ್ವಿ. ಎಷ್ಟೇ ಆದರೂ ನಾವು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ತಾಯಿನೇ. ಆ ಜಾಗ ಯಾರೂ ತುಂಬೋಕ್ಕಾಗಲ್ಲ. ಅವ್ರ ಅಕ್ಕ ಫಸ್ಟ್ ಬಂದಳು ನೋಡಿ. ನಾವು ಹಾಲು ಕೊಟ್ಟರೆ ಕುಡಿಲೇ ಇಲ್ಲ. ಅವ್ರ ಅಕ್ಕ ಕೊಟ್ಟರೆ ಹೋಗಿ ತೊಡೆ ಮೇಲೆ ಕುಡಿತಾ ಇದ್ಲು. ಅಕ್ಕನೇ 2ನೇ ತಾಯಿ ಅಂತಾರೆ ನೋಡಿ. ಈ ಮಕ್ಳುಗಳನ್ನೆಲ್ಲ ಬಿಟ್ಟೋದಾಗ ಸ್ವಲ್ಪ ಹೊತ್ತು ಈ ಥರ ಫೀಲ್ ಆಗ್ತಿರ್ತಾರೆ. ನನಗೆ ಇವ್ರನ್ನೆಲ್ಲ ನೋಡ್ತಿದ್ರೆ ನನಗೆ ನಮ್ಮ ಅಮ್ಮನೇ ನೆನಪಾಗುತ್ತೆ. ಇವರಾದರೆ ಇವರಮ್ಮ ಸಾಯಂಕಾಲ ಬರ್ತಾರೆ, ನನಗೆ ಯಾರು ಬರ್ತಾರೆ ನೋಡ್ಕೊಳ್ಳೋಕ್ಕೆ ಅನಿಸ್ತು. ಅವ್ರ ಅಕ್ಕನ ನೋಡಿನೂ ಇನ್ನೊಂದು ತಾಯಿನೇ ಅಂತ ಅನ್ನಿಸ್ತು. ನನಗಂತೂ ಕಣ್ಣಲ್ಲಿ ನೀರೇ ಬಂತು. ಏನು ಹೇಳೋದು ಈ ಬಂದಕ್ಕೆ ಗೊತ್ತೇ ಆಗ್ತಿಲ್ಲ. ಈ ಥರ ನೋಡಿದಾಗೆಲ್ಲ ಒಂಥರ ಬೆಂಗಳೂರು ಜೀವನ ತುಂಬ ಕಷ್ಟ. ಚೆನ್ನಾಗಿರೋರು ನಿಜವಾಗ್ಲೂ ಚೆನ್ನಾಗಿರಿ. ಗಂಡ ಜೊತೆ ಜಗಳ ಆಡ್ಕೊಳ್ಳೋದು ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅವ್ರು ಎಷ್ಟೊಂದು ಜನ ಮಕ್ಕಳು ಕೆಲ್ಸಕ್ಕೆ ಹೋಗಬೇಕು, ಮಕ್ಕಳು ಸಾಕಬೇಕು ಜೀವನಕ್ಕೆ ಅಂತ ಅಂದ್ಬಿಟ್ಟು ಇಷ್ಟು ಚಿಕ್ಕ ಮಕ್ಕಳನ್ನೆಲ್ಲ ಬಿಟ್ಟು ಹೋಗ್ತಾರೆ. ಇನ್ನು ಪ್ರಣೀಲ್ ಸ್ಕೂಲಲ್ಲಿ ಬುಕ್ಸ್ ಎಲ್ಲ ಕೊಟ್ಟಿದ್ರಲ್ಲ, ಅದನ್ನು ಬೈಂಡ್ ಹಾಕೋಕ್ಕೆ ಅಂತ ಸ್ಕೂಲಲ್ಲೇ ತೊಗೊಂಡೋಗಿದ್ದೆ. ನಮ್ಮ ಸಂಗೀತ ಒಬ್ಬಳೇ ಹಾಕೋಕ್ಕಾಗಲ್ಲ ಮೇಡಮ್, ತೊಗೊಬನ್ನಿ ಹಾಕೋಣ ಅಂತ ಅಂದ್ಬಿಟ್ಟು. ಸರಿ ಸ್ಕೂಲ್ನ ಕಿಟ್ಟಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ಪ್ರಣೀಲ್ ತೋರಿಸ್ತಾ ಇದ್ದಾನೆ ನೋಡಿ.
ನನ್ನ ಮಗನಿಗೆ ಹುಡುಕಿ ಒಂದು ಸ್ಕೂಲಿಗೆ ಸೇರಿಸಿದ್ದು ಆಯಿತು, ಅವನಿಗೆ ಬುಕ್ಸ್ ಬಂದಿದ್ದು ಆಯ್ತು, ಇನ್ನು ಹೋಗಿ ಅವನು ಓದೋದು ಒಂದೇ ಬಾಕಿ ಇರೋದು. ಎಲ್ಲ ಅಪ್ಪ ಅಮ್ಮಂಗೂ ಮಕ್ಕಳು ಓದಬೇಕು ಅನ್ನೋ ಕನಸು. ಇದು ನನಗೆ ಹೊಸ ಅನುಭವ. ಈ ಥರ ಬೈಂಡೆಲ್ಲ ಹಾಕಿ ತುಂಬ ದಿನ ಆಗಿತ್ತು. ಸಂಗೀತನೂ ಹೆಲ್ಪ್ ಮಾಡಿದ್ಲು, ಭಾಗ್ಯನೂ ಸ್ವಲ್ಪ ಹೆಲ್ಪ್ ಮಾಡಿದ್ಲು, ಹಂಗೂ ಮುಗ್ದಿಲ್ಲ. ಸಂಡೇ ನಾವು ಮನೆಯಲ್ಲಿ ನಮ್ಮ ಮನೆಯವರು ನಾನು ಎಲ್ಲರೂ ಸೇರಿ ಎಲ್ಲ ಮುಗಿಸಿದ್ವಿ. ತುಂಬ ಜನ ಹೇಳ್ತಾರೆ ಓದೋ ಮಕ್ಕಳು ಎಲ್ಲಿದ್ದರೂ ಓದ್ತಾರೆ ಅಂತ. ಅದು 100% ನಿಜ. ಓದೋ ಮಕ್ಕಳು ಎಲ್ಲಿದ್ದರೂ ಓದ್ತಾರೆ, ಎಲ್ಲಿದ್ದರೂ ಸಾಧನೆ ಮಾಡ್ತಾರೆ. ಆದರೆ ಇವಾಗಿನ ಎಜುಕೇಷನ್ ಹೆಂಗಿದೆ ಅಂತ ಅಂದರೆ CBSE ಸಿಲೆಬಸ್ಸು, ICSE ಸಿಲೆಬಸ್, ಇನ್ನೂ ಬೇರೆ ಬೇರೆದೆಲ್ಲ ಇದೆ. ತುಂಬ ಓದೋದು ಕಾಂಪಿಟೇಷನ್ ಥರ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ನೀಟ್ ಎಕ್ಸಾಮ್ ಬರೆಯೋಕ್ಕೆ ತುಂಬ ಟ್ಯಾಲೆಂಟ್ ಬೇಕು. ಅದು ಕೋರ್ಸ್ ತೊಗೊಂಡು 50,000 ಎಲ್ಲ ಕಟ್ಟಿ ಪೇ ಮಾಡಿದ್ರೂ ನಮ್ಮ ಹುಡುಗ ನವೋದಯದಲ್ಲಿ ಓದಿರೋದಕ್ಕೆ ಅದು ಅವನಿಗೆ ಕಷ್ಟ ಅನ್ನಿಸ್ತು. ಅದು ಹೆಂಗೋ ಅವನಿಗೆ ಸಿಕ್ತು. ಇನ್ನು ಕೆಲವೊಬ್ಬರು ನಮ್ಮ ಹುಡುಗಿನೂ ಇವಾಗ ನೀಟ್ ಎಕ್ಸಾಮ್ ಬರೆದಿದೆ. ನಾವು ಇವಾಗಿಂದನೇ ನಾವು ತಳಪಾಯ ಹೆಂಗಾಗ್ತೀವಿ ಅದ್ರ ಮೇಲೆ ಡಿಪೆಂಡು. ನಾವು ಮುಂದೆ ಫ್ಯೂಚರ್ ಯೋಚನೆ ಮಾಡಬೇಕಲ್ವ. ಇನ್ನೂ 20 ವರ್ಷ ಆಗುತ್ತೆ, ಇನ್ನೂ ಎಷ್ಟು ವರ್ಷ ಆಗುತ್ತೆ ನನ್ನ ಮಗ ಓದೋಷ್ಟರಲ್ಲಿ, PUC ಬರೋಷ್ಟರಲ್ಲಿ. ಆಗ ಹೆಂಗಿರುತ್ತೋ ಗೊತ್ತಿಲ್ಲ, ಆವಾಗ ಏನಿರುತ್ತೋ, ಏನು ಚೇಂಜಸ್ ಇರುತ್ತೋ ಗೊತ್ತಿಲ್ಲ. ನಮ್ಮ ಪ್ರಯತ್ನ ನಾವು ಪಟ್ಬಿಡೋಣ ಅಂತ ಪಡ್ತಾಯಿದ್ದೀವಿ. ಪ್ರತಿಫಲ ದೇವ್ರಿಗೂ ನಮ್ಮ ಮಗನಿಗೆ ಬಿಟ್ಟಿದ್ದು, ದೇವ್ರಿಗೆ ಬಿಟ್ಟಿದ್ದೋ ನನ್ನ ಮಗನಿಗೆ ಬಿಟ್ಟಿದ್ದೋ. ಅವನು ಓದಲಿಲ್ಲ ಅಂತ ನಾವೇನು ಅವನಿಗೆ ಟಾರ್ಚರ್ ಕೊಡೋಲ್ಲ. ಓದಿದ್ರೆ ಅವನು ಒಂದು ದೊಡ್ಡ ಮಟ್ಟದಲ್ಲಿ ಇರ್ತಾನೆ. ಓದಲಿಲ್ಲ ಅಂತಲೂ ನಾವು ಪ್ರೆಷರ್ ಹಾಕಲ್ಲ. ನಮ್ಮ ಪ್ರಯತ್ನ ನಾವು ಪಡೋಣ, ಹೆಂಗೆ ಓದ್ತಾನೆ ನೋಡೋಣ ಅಂತ ಅಂದ್ಬಿಟ್ಟು ನಾವು ಒಂದು ಎಲ್ಲ ಮಕ್ಕಳು, ಎಲ್ಲ ತಂದೆ ತಾಯಿನೂ ಓದಬೇಕು ಮಕ್ಕಳು, ಅದಾಗಬೇಕು ಇದಾಗಬೇಕು ಅಂತ ಕನಸಿಟ್ಕೊಂಡೇ ಕಳಿಸ್ತಿರ್ತಾರೆ. ನಾವು ಹಂಗೆ ಒಂದು ದೊಡ್ಡ ಕನಸಿಟ್ಕೊಂಡೆ ನನ್ನ ಮಗನ ಇವತ್ತು ಕಳಿಸ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ ಅವನು ಸ್ಕೂಲ್ಗೆ ಹೋಗೋದು. ಅವನಿಗೂ ಒಂಥರ, ಅವನಿಗೇನೋ ಅರ್ಥ ಆಗ್ತಾಯಿಲ್ಲ. ನಾವೆಲ್ಲ ಅವನೇನೋ ಕೊಡ್ಸೋಕೆ ಹೋಗ್ತಿದ್ದಾರೆ, ತಗೊಬರ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದಾನೆ. ಮುಂದೆ ಹೋಗ್ತಾ ಅವನಿಗೆ ಅರ್ಥ ಆಗುತ್ತೆ. ಅವನಿಗೆ ಮಧ್ಯಾಹ್ನ ಟೈಮ್ 3 ಟೈಮೂ ಬಿಸಿ ಊಟನೇ ಕೊಡ್ತಿದ್ದು. ಹಂಗಾಗಿ ಬಿಸಿ ಊಟನೇ ತಿನ್ನಲಿ ಅನ್ನೋದು. ನನಗೆ ಹಾಟ್ ಬಾಕ್ಸ್ ಸಿಕ್ಕೇ ಇಲ್ಲ ಇಲ್ಲೆಲ್ಲೂ. ಸರಿ ಅಂತ ರಾಯಲ್ ಮಾರ್ಟ್ಗೆ ಹೋಗಿದ್ವಿ, ಅಲ್ಲಿ ಸಿಕ್ತು. ಅಲ್ಲೆಲ್ಲ ತೊಗೊಂಡು ಅವ್ನು ಹಂಗೆ 5 ಸ್ಟಾರ್ ನೋಡಿದ ತಕ್ಷಣ ತಿನ್ನಬೇಕು ಅಂತ ಇದ್ದ. ಕೊಡ್ಸೋಣ ಅಂತ ಹೋಗಿದ್ವಿ. ನಮ್ಮ ಗೀತಕ್ಕ ಅವ್ರ ದೊಡ್ಡ ಮಗ SLC ಟೈಮಲ್ಲಿ ನಾನು ನೋಡಿರೋದು ಇತ್ತೀಚೆಗೆ ಅವ್ರನ್ನ. ಅವರು ಬಿಸಿ ಊಟ ಅಲ್ಲಿ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಆಗುತ್ತೆ, ಎಷ್ಟೊಂದು ದಿನ ನಡ್ಕೊಂಬಂದು ಬಿಸಿ ಊಟ ನನ್ನ ಮಗ ಮಾಡಲಿ ಅಂತ ಕರ್ಕೊಬಂದು ಕೊಡ್ತಿದ್ರು. ನಮ್ಮ ಪ್ರಣಿ ಸ್ಕೂಲ್ಗೂ ನಮಗೂ ತುಂಬ ದೂರ ಆಗುತ್ತೆ, ನಾನು ತೊಗೊಂಡೋಗಿ ಕೊಡೋಕ್ಕಾಗಲ್ಲ. ಸರಿ, ಅದು ನಾವು ಮಾಡಿರೋ ಊಟ ಬಿಸಿಯಾಗಿರಲಿ ಅಂತ ಅಂದ್ಬಿಟ್ಟು ಅವ್ನಿಗೆ ಹಾಟ್ ಬಾಕ್ಸಲ್ಲೇ ಕೊಡೋಣ ಅಂತ ಅಂದ್ಬಿಟ್ಟು ಹಾಟ್ ಬಾಕ್ಸೇ ಹುಡ್ಕೊಂಡು ತೊಗೊಂಡೆ. ನಮ್ಮ ಮನೆಯವ್ರು ನಾನು ಏನು ಕೇಳಿದ್ರು ನಿಜವಾಗ್ಲೂ ಅವ್ರು ಇಲ್ಲ ಅನ್ನಲ್ಲ. ಇದೆಲ್ಲ ತುಂಬ ಕಾಸ್ಟ್ಲಿ ಇದೆ, ಆದ್ರೂ ಅವರು ಕೊಡಿಸ್ತಾರೆ. ನಾನು ಯಾವ್ದು ತಗೊತೀನಿ ಅದನ್ನು ಸರಿ ಆಯಿತು ಎತ್ಕೊ ಅಂತ ಅಂತಾರೆ. ಅದಂತೂ ಖುಷಿ. ಇದನ್ನು ಅವರೇ ಸೆಲೆಕ್ಟ್ ಮಾಡಿದ್ದು, ಇದನ್ನು ತೊಗೊಳ್ಳೋಣ ಅಂತ ಹಾಟ್ ಬಾಕ್ಸು ಅಂತ ಅಂದ್ಬಿಟ್ಟು. ಆದರೆ ತುಂಬ ಚೆನ್ನಾಗಿದೆ. ಹಾಟ್ ಬಾಕ್ಸು ಅಷ್ಟೇ, ಫ್ಲಾಸ್ಕು ಅಷ್ಟೇ ಅವರೇ ತೊಗೊಂಡಿದ್ದು. ಬ್ಯಾಗು ಎಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತು. ಒಂದು ಹೊಸ ಅನುಭವ. ನಾಳೆಯಿಂದ ಬೇರೆ ಥರ ನಮ್ಮದು ರೊಟೀನ್ ಇರುತ್ತೆ. ಬೇಗ ಎದ್ದೇಳಬೇಕು, ಇನ್ನೂ ಬೇಗ ಎದ್ದೇಳಬೇಕು. ಒಂದು ವ್ಯಾನ್ 8:30ಗೆ ಬರುತ್ತೆ. ತುಂಬ ಖುಷಿ ಆಗ್ತಿದೆ. ನಮ್ಮ ನಾಗಣ್ಣ ಬೇಡ ಈ ಸ್ಕೂಲಿಗೆ ಸೇರಿಸೋದು ಅಂತ ಹೇಳ್ತಿತ್ತು. ಹಂಗಾದರೂ ನಾವು ಸೇರಿಸಿದ್ದೀವಿ. ಏನಾಗುತ್ತೋ ಮುಂದೆ ಗೊತ್ತಿಲ್ಲ. ಕಷ್ಟಪಡೋಣ ಮಕ್ಳಿಗೋಸ್ಕರ, ನಮ್ಮ ಮನೆಯವ್ರಿಗೋಸ್ಕರ ಕಷ್ಟಪಡೋದ್ರಲ್ಲಿ ಏನೂ ಇಲ್ಲ. ಅವ್ರು ಓದೋದಕ್ಕಲ್ವ ನಾವು ಕಷ್ಟಪಡೋದು. ಮುಂದೆ ಓದಿ ದೊಡ್ಡ ವ್ಯಕ್ತಿಗಳಾದರೆ ಅದರಷ್ಟು ಖುಷಿ ಈ ಕಷ್ಟ ಎಲ್ಲ ಮರ್ತೋಗುತ್ತೆ ಅಂತಲೇ ಹೇಳ್ಬೋದು. ನಾಳೆ ಸ್ಕೂಲ್ಗೆ ಹೋಗ್ತಾನೆ, ಏನೋ ಒಂಥರ ಹೊಸ ಅನುಭವ, ಹೊಸ ಖುಷಿ. ನಿಮ್ಮೆಲ್ಲರೂ ಆಶೀರ್ವಾದ ನನ್ನ ಮಗನ ಮೇಲೆ ಇರಲಿ, ಚೆನ್ನಾಗಿ ಓದಲಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್.